ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಯಿತು, ಬ್ರ್ಯಾಂಡ್ ಬೆಂಗಳೂರನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ದಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಇದೇ ಒಂದು ಪರಿಸ್ಥಿತಿ ಇದೆ. ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಈ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಹೊಂಡ ಗುಂಡಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ಒಂದು ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬೈಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಹಲವು ವರ್ಷಗಳಿಂದ ಇದೇ ಸ್ಥಿತಿ ಇದ್ರೂ ಕೂಡ ಈ ಜನರು ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಸವಾರರನ್ನ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದೀನಿ. ಸರ್, ಈ ಗುಂಡಿ ಎಷ್ಟು ಟೈಮಿಂದ ಈ ರೀತಿ ಇದೆ ಅಂತ? ಸರ್, ಇದು ತುಂಬ ವರ್ಷದಿಂದ ಇದೆ ಸರ್. ಒಂದು 2 ವರ್ಷದಿಂದ ಇಲ್ಲೇನು ಗಮನನೇ ಹರಿಸ್ತಾ ಇಲ್ಲ. BBMP ಅಧಿಕಾರಿಗಳಾಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ ಕೌನ್ಸಿಲರ್ ಆಗಲಿ, ಮತ್ತು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಡೆವಲಪ್ಮೆಂಟ್ ಸಚಿವರು ಅಂತ ಹೇಳ್ತಾರೆ. ಈ ರೋಡ್ ಅವಸ್ಥೆ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. 2 ವರ್ಷದಿಂದ ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಪ್ರತಿ ಒಂದು ಸಲವೂ ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಸ್ಕಿಡ್ ಆಗ್ತಾ ಇರುತ್ತೆ, ಬೀಳ್ತೀವಿ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಸಂಜೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸರ್, ಇದು ಕೈಗಾರಿಕಾ ಪ್ರದೇಶ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಜಾಮ್ ಆಗುತ್ತೆ. ಇದು ಪೀಣ್ಯ ಮತ್ತು ಮೆಜೆಸ್ಟಿಕ್ ಹೋಗೋ ರೋಡ್. ಇದು ಸುಮಾರು 1 ಕಿಲೋಮೀಟ್ರ್ವರೆಗೂ ರೋಡ್ ಅವಸ್ಥೆ ಅಂತೂ ಹೇಳೋಕ್ಕಾಗಲ್ಲ. ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತಾರೆ. ಗುಂಡಿಗಳು, ಇಷ್ಟೊಂದು ಗುಂಡಿಗಳಿದೆ ಇಲ್ಲಿ, ನೀರು ನಿಂತಿರೋದು ಕಾಣೋದೇ ಇಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರಾಗಲಿ, ಶಾಸಕರಾಗಲಿ ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ರಸ್ತೆ ಗುಂಡಿಯಿಂದಾನೇ ಸಾಕಷ್ಟು ಜನ ಆಸ್ಪತ್ರೆಯನ್ನ ಸೇರಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ವಾಹನ ಸವಾರರ ಆಕ್ರೋಶ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಯಿತು, ಬ್ರ್ಯಾಂಡ್ ಬೆಂಗಳೂರನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ದಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಇದೇ ಒಂದು ಪರಿಸ್ಥಿತಿ ಇದೆ. ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಈ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಹೊಂಡ ಗುಂಡಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ಒಂದು ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬೈಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಹಲವು ವರ್ಷಗಳಿಂದ ಇದೇ ಸ್ಥಿತಿ ಇದ್ರೂ ಕೂಡ ಈ ಜನರು ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಸವಾರರನ್ನ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದೀನಿ. ಸರ್, ಈ ಗುಂಡಿ ಎಷ್ಟು ಟೈಮಿಂದ ಈ ರೀತಿ ಇದೆ ಅಂತ? ಸರ್, ಇದು ತುಂಬ ವರ್ಷದಿಂದ ಇದೆ ಸರ್. ಒಂದು 2 ವರ್ಷದಿಂದ ಇಲ್ಲೇನು ಗಮನನೇ ಹರಿಸ್ತಾ ಇಲ್ಲ. BBMP ಅಧಿಕಾರಿಗಳಾಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ ಕೌನ್ಸಿಲರ್ ಆಗಲಿ, ಮತ್ತು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಡೆವಲಪ್ಮೆಂಟ್ ಸಚಿವರು ಅಂತ ಹೇಳ್ತಾರೆ. ಈ ರೋಡ್ ಅವಸ್ಥೆ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. 2 ವರ್ಷದಿಂದ ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಪ್ರತಿ ಒಂದು ಸಲವೂ ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಸ್ಕಿಡ್ ಆಗ್ತಾ ಇರುತ್ತೆ, ಬೀಳ್ತೀವಿ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಸಂಜೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸರ್, ಇದು ಕೈಗಾರಿಕಾ ಪ್ರದೇಶ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಜಾಮ್ ಆಗುತ್ತೆ. ಇದು ಪೀಣ್ಯ ಮತ್ತು ಮೆಜೆಸ್ಟಿಕ್ ಹೋಗೋ ರೋಡ್. ಇದು ಸುಮಾರು 1 ಕಿಲೋಮೀಟ್ರ್ವರೆಗೂ ರೋಡ್ ಅವಸ್ಥೆ ಅಂತೂ ಹೇಳೋಕ್ಕಾಗಲ್ಲ. ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತಾರೆ. ಗುಂಡಿಗಳು, ಇಷ್ಟೊಂದು ಗುಂಡಿಗಳಿದೆ ಇಲ್ಲಿ, ನೀರು ನಿಂತಿರೋದು ಕಾಣೋದೇ ಇಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರಾಗಲಿ, ಶಾಸಕರಾಗಲಿ ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ರಸ್ತೆ ಗುಂಡಿಯಿಂದಾನೇ ಸಾಕಷ್ಟು ಜನ ಆಸ್ಪತ್ರೆಯನ್ನ ಸೇರಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ವಾಹನ ಸವಾರರ ಆಕ್ರೋಶ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಯಿತು, ಬ್ರ್ಯಾಂಡ್ ಬೆಂಗಳೂರನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ದಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಇದೇ ಒಂದು ಪರಿಸ್ಥಿತಿ ಇದೆ. ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಈ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಹೊಂಡ ಗುಂಡಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ಒಂದು ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬೈಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಹಲವು ವರ್ಷಗಳಿಂದ ಇದೇ ಸ್ಥಿತಿ ಇದ್ರೂ ಕೂಡ ಈ ಜನರು ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಸವಾರರನ್ನ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದೀನಿ. ಸರ್, ಈ ಗುಂಡಿ ಎಷ್ಟು ಟೈಮಿಂದ ಈ ರೀತಿ ಇದೆ ಅಂತ? ಸರ್, ಇದು ತುಂಬ ವರ್ಷದಿಂದ ಇದೆ ಸರ್. ಒಂದು 2 ವರ್ಷದಿಂದ ಇಲ್ಲೇನು ಗಮನನೇ ಹರಿಸ್ತಾ ಇಲ್ಲ. BBMP ಅಧಿಕಾರಿಗಳಾಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ
ಕೌನ್ಸಿಲರ್ ಆಗಲಿ ಮತ್ತು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಡೆವಲಪ್ಮೆಂಟ್ ಸಚಿವರು ಅಂತ ಹೇಳ್ತಾರೆ. ಈ ರೋಡ್ ಅವಸ್ಥೆ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. 2 ವರ್ಷದಿಂದ ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಪ್ರತಿ ಒಂದು ಸಲವೂ ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಸ್ಕಿಡ್ ಆಗ್ತಾ ಇರುತ್ತೆ, ಬೀಳ್ತೀವಿ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಸಂಜೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸರ್, ಇದು ಕೈಗಾರಿಕಾ ಪ್ರದೇಶ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಜಾಮ್ ಆಗುತ್ತೆ. ಇದು ಪೀಣ್ಯ ಮತ್ತು ಮೆಜೆಸ್ಟಿಕ್ ಹೋಗೋ ರೋಡ್. ಇದು ಸುಮಾರು 1 ಕಿಲೋಮೀಟ್ರ್ವರೆಗೂ ರೋಡ್ ಅವಸ್ಥೆ ಅಂತೂ ಹೇಳೋಕ್ಕಾಗಲ್ಲ. ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತಾರೆ. ಗುಂಡಿಗಳು, ಇಷ್ಟೊಂದು ಗುಂಡಿಗಳಿದೆ ಇಲ್ಲಿ, ನೀರು ನಿಂತಿರೋದು ಕಾಣೋದೇ ಇಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರಾಗಲಿ ಶಾಸಕರಾಗಲಿ ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ರಸ್ತೆ ಗುಂಡಿಯಿಂದಾನೇ ಸಾಕಷ್ಟು ಜನ ಆಸ್ಪತ್ರೆಯನ್ನ ಸೇರಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ವಾಹನ ಸವಾರರ ಆಕ್ರೋಶ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಯಿತು, ಬ್ರ್ಯಾಂಡ್ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ದಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಇದೇ ಒಂದು ಪರಿಸ್ಥಿತಿ ಇದೆ ಈ ಒಂದು ರಸ್ತೆಯಲ್ಲಿ. ನೀವು ಗಮನಿಸ್ತಾ ಇರ್ಬೋದು, ಈ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಹೊಂಡ ಗುಂಡಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ಒಂದು ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬೈಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಹಲವು ವರ್ಷಗಳಿಂದ ಇದೇ ಸ್ಥಿತಿ ಇದ್ರೂ ಕೂಡ ಈ ಜನರು ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಸವಾರರನ್ನ ಕೂಡ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದೀನಿ. ಸರ್, ಈ ಗುಂಡಿ ಎಷ್ಟು ಟೈಮಿಂದ ಈ ರೀತಿ ಇದೆ ಅಂತ? ಸರ್, ಇದು ತುಂಬ ವರ್ಷದಿಂದ ಇದೆ ಸರ್. ಒಂದು 2 ವರ್ಷದಿಂದ ಇಲ್ಲೇನು ಗಮನನೇ ಹರಿಸ್ತಾ ಇಲ್ಲ. BBMP ಅಧಿಕಾರಿಗಳಾಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ ಕೌನ್ಸಿಲರ್ ಆಗಲಿ ಮತ್ತು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಡೆವಲಪ್ಮೆಂಟ್ ಸಚಿವರು ಅಂತ ಹೇಳ್ತಾರೆ. ಈ ರೋಡ್ ಅವಸ್ಥೆ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. 2 ವರ್ಷದಿಂದ ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಪ್ರತಿ ಒಂದು ಸಲವೂ ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಸ್ಕಿಡ್ ಆಗ್ತಾ ಇರುತ್ತೆ, ಬೀಳ್ತೀವಿ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಸಂಜೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸರ್, ಇದು ಕೈಗಾರಿಕಾ ಪ್ರದೇಶ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಜಾಮ್ ಆಗುತ್ತೆ. ಇದು ಪೀಣ್ಯ ಮತ್ತು ಮೆಜೆಸ್ಟಿಕ್ ಹೋಗೋ ರೋಡ್. ಇದು ಸುಮಾರು 1 ಕಿಲೋಮೀಟ್ರ್ವರೆಗೂ ರೋಡ್ ಅವಸ್ಥೆ ಅಂತೂ ಹೇಳೋಕ್ಕಾಗಲ್ಲ. ಮಳೆ ಬಂದುಬಿಟ್ರಂತೂ ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತಾರೆ. ಗುಂಡಿಗಳು, ಇಷ್ಟೊಂದು ಗುಂಡಿಗಳಿದೆ ಇಲ್ಲಿ, ನೀರು ನಿಂತಿರೋದು ಕಾಣೋದೇ ಇಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರಾಗಲಿ ಶಾಸಕರಾಗಲಿ ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ರಸ್ತೆ ಗುಂಡಿಯಿಂದಾನೇ ಸಾಕಷ್ಟು ಜನ ಆಸ್ಪತ್ರೆಯನ್ನ ಸೇರಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ವಾಹನ ಸವಾರರ ಆಕ್ರೋಶ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.